ನಮಸ್ತೆ. 5/9/2025 ಶುಕ್ರವಾರ, ಶುಕ್ಲ ಪಕ್ಷ, ತ್ರಯೋದಶಿ ತಿಥಿ ಇದೆ. ಬೆಳಗ್ಗೆ 6:09 ರಾತ್ರಿ ಅಂದರೆ ಲೇಟ್ ನೈಟ್ 12 ಗಂಟೆ ಮೇಲೆ 3:13:14 ತ್ರಯೋದಶಿ. ಇವತ್ತಿನ ನಕ್ಷತ್ರ ಶ್ರವಣ. ರಾತ್ರಿ 11:38:14 ಶ್ರವಣ ಇದೆ. ಇವತ್ತಿನ ದಿನ ಯೋಗ ಮರಣವು ಅಶುಭವು ಕೂಡಿ ಬಂದಿರೋದರಿಂದ ಶುಕ್ರವಾರವಾದ 5ನೇ ತಾರೀಕು ಅಂತ ಹೇಳ್ಕೊಳ್ಳುವ ಈ ದಿನ ಶುಭವಲ್ಲ, ಅಶುಭವಾಗಿದೆ. ಹಂಗಾಗಿ ರಾತ್ರಿ 11:38 ಅಶುಭ, ಆನಂತರ ಶುಭವಾಗಿದೆ. ಹಂಗಾಗಿ ಈ ದಿನದಲ್ಲಿ ಮುಹೂರ್ತ ಕಾರ್ಯಗಳನ್ನ ಪ್ರಾರಂಭ ಮಾಡಬಾರದು. ಇವತ್ತಿನ ದಿನ ಕೆಲವು ವಿಶೇಷಗಳು ಇದೆ. ಓಣಂ ಇದೆ. ಇದರಲ್ಲಿ ವಿಶೇಷವಾಗಿ ಇನ್ನೂ ಕೆಲವು ವಿಶೇಷಗಳು ಹಂಗೆ ಅಂತಂದರೆ ಶ್ರವಣ ವ್ರತವಿದೆ, ಶ್ರೀ ಹಯಗ್ರೀವ ಜಯಂತಿ ಇದೆ. ಈ ರೀತಿಯಾದ ಕೆಲವು ವಿಷಯಗಳಿದ್ದರೂ ಮುಹೂರ್ತ ಕಾರ್ಯಗಳಿಗೆ ಇದು ಉಪಯೋಗವಿಲ್ಲ. ಅದರಲ್ಲೂ ಇವತ್ತಿನ ದಿನದಲ್ಲಿ ತ್ರಯೋದಶಿ ಮುಗಿದ ನಂತರ ಬರೋದು ಚತುರ್ದಶಿ. 2 ತಿಥಿ ಇದೆ ಇವತ್ತು. ಚತುರ್ದಶಿ ಆದ ಮೇಲೆ ಏನಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತದೆ. ಅಮಾವಾಸ್ಯೆ, ಹುಣ್ಣಿಮೆ ಇದು ಮುಂಚಿತವಾಗಿರೋದೆ ಈ ತಿಥಿಗಳು ಅಂತ. ಆ ತಿಥಿಗಳಲ್ಲೂ ಏನೇನು ಮಾಡುವಂಥದ್ದು ಅಂತ ಕೂಡ ನಿಮಗೆ ಗೊತ್ತಿರುತ್ತದೆ. ಹಂಗಾಗಿ ಈ ದಿನದಲ್ಲಿ ಖಂಡಿತವಾಗಿಯೂ ಮುಹೂರ್ತ ಕಾರ್ಯಗಳಿಲ್ಲ. ಇದನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ಬೋದು. ಈಗ 100% ಶುಭ ಸಮಯವನ್ನು ನೋಡೋಣ. ಕಾಮನ್ ಆಗಿ ಇರುವಂಥದ್ದು ಬೇರೆ. ಅಂದರೆ ಬೆಳಗ್ಗೆ 6ರಿಂದ ಒಂದು ಚಾಟು ಅಂತ ತೊಗೊಂಡ್ರೆ 6, 7, 8, 9 ಅಂತ ನಾವು ಹಂಗೆ ತೊಗೊಳ್ತೀವಿ. 1 ಅವರ್ ಅಲ್ಲ, ಕೆಲವು ಟೈಮ್ ಅರ್ಧ ಗಂಟೆ ಕೂಡ ಹೆಂಗಿರುತ್ತೆ ಅಂತ ನೋಡ್ಬೋದು. ಆ ಥರ ಲಿಸ್ಟೇ ನಮ್ಮ ಹತ್ರ ಇದೆ. ಇದು ನಮ್ಮಲ್ಲಿ ಕೆಲವು ಜ್ಯೋತಿಷರು ಅಂದರೆ ಅಸ್ಟ್ರಾಲಜರ್ಗಳು ತೊಗೊಂಡೋಗ್ತಾರೆ. ಅವ್ರು ತೊಗೊಂಡೋಗಿ ಅವ್ರಿಗೆ ಈಸಿಯಾಗಿ ಮಾಡೋಕ್ಕೆ ಈಸಿಯಾಗಿದೆ. ಹಂಗಾಗಿ ಅಸ್ಟ್ರಾಲಜರ್ ಒಂದು ಸತಿ ಬಂದು ನೋಡ್ಬೋದು. ಈಗ ಉದಾಹರಣೆ 6:09 ಮಿಥುನ ರಾಶಿಯವರೆಗೆ ಚಂದ್ರಾಷ್ಟಮ. ಇವತ್ತಿನ ದಿನದಲ್ಲಿ ಇರುವಂಥ ಕೆಲವು ಒಳ್ಳೆಯ ಸಮಯಗಳನ್ನ ಹೇಳ್ತೀವಿ. 100% ಅಶುಭವಿಲ್ಲದ ಶುಭ ಸಮಯಗಳನ್ನು ಕೂಡ ಆಮೇಲೆ ನೋಡೋಣ. ಇವತ್ತಿನ ದಿನದಲ್ಲಿ ಇರುವಂಥ ಕೆಲವು ವಿಷಯಗಳು 6:09 7:10 ಶುಕ್ರ ಹೊರೆ. ಸಾಮಾನ್ಯವಾಗಿ ಈ ಶುಕ್ರ ಹೊರೆ ಅನ್ನೋದು ಹೆಣ್ಣು ಮಕ್ಕಳಕ್ಕಾಗಿ, ಅಲಂಕಾರ ಮಾಡ್ಕೊಳ್ಳೋಕ್ಕಾಗಿ, ಹೊಸ ಬಟ್ಟೆ ಹಾಕ್ಕೊಳ್ಳೋಕ್ಕಾಗಿ. ಅದೇ ಥರ 6:09 7:41 ಸುಖ ಕಾಲ ಅಂತ. 6:09 ರಾತ್ರಿ 11:38 ಸರ್ವಾರ್ಥ ಸಿದ್ಧಿ ಯೋಗ. ಅದೇ ಥರ 5:58 8:59 ಇದು ಕನ್ಯಾ ಲಗ್ನ ಅಂತ. 7:10 8:12 ಬುಧ ಹೊರೆ. ಈ ರೀತಿಯಾಗಿ ಕೆಲವು ಲಿಸ್ಟ್ ಥರ ನಾವು ಮಾಡ್ಕೊಂಡು ಹೋಗ್ಬೋದು. 10:15 11:17 ಗುರು ಹೊರೆ. ಇಷ್ಟೆಲ್ಲ ಇದ್ರೂ ಅದರಲ್ಲೂ ನಾವು ಸೆಲೆಕ್ಟ್ ಮಾಡುವಂಥ ಸಮಯಗಳು ಇದು 100% ಶುಭ ಸಮಯ ಅಂತ. ಉದಾಹರಣೆ ಫಸ್ಟ್ ಟೈಮ್ ನೋಡೋಣ. ಒಂದು ಒಳ್ಳೆಯ ಟೈಮ್ 7ರಿಂದ 8:34 ಒಂದು 100% ಶುಭ ಸಮಯ. ಈ ಸಮಯದಲ್ಲಿ ಏನೆಲ್ಲ ಇದೆ ಅಂದರೆ ಬುಧ ಹೊರೆ ಇದೆ ಮತ್ತು ಗುಳಿಕೆ ಕಾಲಗಳು ಇದೆ. ಆದರೂ 8:36 ಮೇಲೆ ದುರ್ಮುಹೂರ್ತವಿದೆ, ಶುಭವಲ್ಲ, ಅಶುಭ. ಅದೇ ಥರ 9:28 10:44 ಒಂದು ಶುಭ ಸಮಯ. ಈ ಸಮಯದಲ್ಲಿ ಏನೆಲ್ಲ ಇದೆ ಅಂತಂದರೆ 10:15 ಗುರು ಹೊರೆ ಸ್ಟಾರ್ಟ್ ಆಗುತ್ತದೆ. ಅದರಲ್ಲಿ 11:17 ಇರುತ್ತದೆ. ಆದರೂ 10:44 ಒಳಗಡೆ ಗುರು ಹೊರೆ ಇನ್ನು ಆ ಸಮಯಗಳಲ್ಲಿ ಕಾರ್ಯಗಳನ್ನ ಪ್ರಾರಂಭ ಮಾಡೋದು ಉತ್ತಮ. ಅದೇ ಥರ ನೋಡಿದ್ರೆ 10:46 ಮೇಲೆ ರಾಹು ಕಾಲ ಬರುತ್ತದೆ. ಆದ್ದರಿಂದ ಇದನ್ನು ನೋಡಿಕೊಂಡು 10:44 ಒಳಗಡೆ ಏನಾದ್ರು ಎಮರ್ಜೆನ್ಸಿ ಮಾಡೋದಾದರೆ ಮಾಡ್ಬೋದು. ಅದೇ ಥರ 12:20 12:41 ಇದು ಒಂದು ಶುಭ ಸಮಯ. ಈ ಸಮಯದಲ್ಲಿ 12:20 12:43 ಒಳಗಡೆ ಯಾವುದೇ ಆದರೂ ಎಮರ್ಜೆನ್ಸಿ ಕಾರ್ಯಗಳನ್ನ ಮಾಡ್ಬೋದು.
ಯಾಕೆಂದರೆ 12:43 ಮೇಲೆ ದುರ್ಮುಹೂರ್ತ ಸ್ಟಾರ್ಟ್ ಆಗುತ್ತದೆ. ಅದರಿಂದ ಬರೀ 20 ನಿಮಿಷಗಳಿದೆ. ಮಧ್ಯಾಹ್ನ 1:34ರಿಂದ 3:21ವರೆಗೂ ಒಂದು ಶುಭ ಸಮಯ. ಈ ಸಮಯದಲ್ಲಿ ಅಮೃತಗಳಿಗೆ ಇದೆ, ಧನುರ್ ಲಗ್ನವಿದೆ, ಶುಭ ಮುಹೂರ್ತ ಸಮಯವಿದೆ, ಶುಕ್ರ ಓರೆ ಇದೆ. ಅದರಿಂದ ಇರೋದರಲ್ಲಿ ಈ ಸಮಯ ಉತ್ತಮ ಸಮಯ. ಈ ರೀತಿ ನಾವು ಎಲ್ಲ ವಿಂಗಡಿಸಿ ಕೊಟ್ಟಿರ್ತೀವಿ. ಆಯಾ ಸಮಯಗಳನ್ನು ಕೇಳಿಕೊಂಡು ಮಾಡುವಂಥದ್ದು ಉತ್ತಮ. ನಾವು ಕೊಟ್ಟಿರ್ತೀವಿ ಒಂದು ಲಿಸ್ಟ್. ಈಗ ಅದರಲ್ಲಿ 100% ಶುಭ ಸಮಯ ಅಂತ ನಾನು ಫಸ್ಟೇ ಹೇಳಿದಂತೆ ಇಂಥ ಸಮಯಗಳನ್ನ ಉಪಯೋಗಿಸ್ಕೊಳ್ಳಿ. ಅದೇ ಬೆಳಗ್ಗೆ 7ರಿಂದ 8:34, 9:28ರಿಂದ 10:44, 12:20ರಿಂದ 12:41, ಮಧ್ಯಾಹ್ನ 1:34ರಿಂದ 3:21 ಮಧ್ಯಾಹ್ನ, ಸಂಜೆ 4:57ರಿಂದ ಅದೇ ಥರ ರಾತ್ರಿ ಅಂದರೆ ಲೇಟ್ ನೈಟ್ 2:40ವರೆಗೂ ಶುಭವಾಗಿದೆ. ಬೆಳಗಿನ ಜಾವ 5-6ರಿಂದ ಶುಭವಾಗಿದೆ. ಇದು ಹೇಗೆ ಅಂತಂದರೆ 100% ಅಶುಭ ಸಮಯವನ್ನು ನೋಡೋಣ. ಅಶುಭ ಸಮಯ ಅಂತಂದಾಗ 6:09 6:58ವರೆಗೂ ಮೃತ್ಯು, 8:36ರಿಂದ 9:26ವರೆಗೂ ದುರ್ಮುಹೂರ್ತ, 10:46ರಿಂದ 12:18ವರೆಗೂ ರಾಹುಕಾಲ, 12:43 ಮೇಲೆ 1:32ವರೆಗೂ ದುರ್ಮುಹೂರ್ತ, 3:23 ಮೇಲೆ 4:55 ಸಂಜೆಯವರೆಗೂ ಯಮಕಂಡ ಕಾಲವಿದೆ. ರಾತ್ರಿ ಅಂದರೆ ಲೇಟ್ ನೈಟ್ 2:42 ಮೇಲೆ 3:12ವರೆಗೂ ಮೃತ್ಯು ಪಂಚಕ, 3:12ರಿಂದ ಅಂದರೆ ಕಂಟಿನ್ಯೂ ಆಗಿ ಇನ್ನೊಂದು ಕೆಟ್ಟೋದಿರುತ್ತದೆ. ಇದು ಬೆಳಗಿನ ಜಾವ 4:41ವರೆಗೂ ವಿಷಕಾಲ. ಅದರಲ್ಲೇ ಮುಂಚಿತವಾಗಿ ವಿಷಕಾಲ ಇನ್ನೂ ಮುಗಿದಿರಲ್ಲ. ನಕ್ಷತ್ರ ವಿಷಘಟಿಕಾ ಕಾಲವೂ ಕೂಡ 3:31ಕ್ಕೆ ಸ್ಟಾರ್ಟ್ ಆಗುತ್ತದೆ. ಅಲ್ಲಿ ಸ್ಟಾರ್ಟ್ ಆದರೆ 5:04ವರೆಗೂ. ಹಂಗಾಗಿ ಈ ಸಮಯವನ್ನು ಸರಿಯಾಗಿ ಗಮನಿಸಿ ನಿಮ್ಮ ಕಾರ್ಯಗಳನ್ನು ಮಾಡುವಂಥದ್ದು ಉತ್ತಮ. ಯೋಚನೆ ಮಾಡಿಕೊಳ್ಳಿ. 100% ಕೆಟ್ಟದು ಅಂತ ನಾವು ತಿಳ್ಕೊಂಡಿರುವ ಇಂಥ ಸಮಯಗಳಲ್ಲಿ ಯಾವುದನ್ನು ಪ್ರಾರಂಭ ಮಾಡಬೇಡಿ, ಉತ್ತಮವಾಗಿರುತ್ತದೆ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.